ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನವರಾತ್ರಿಯ ಎರಡನೇ ದಿನ ಅಂದರೆ ನವರಾತ್ರಿ ಎರಡನೇ ದಿನ ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸ್ತೇವೆ. ಅಂದರೆ ದುರ್ಗೆ ಎರಡನೇ ಅವತಾರ ಬ್ರಹ್ಮಚಾರಿಣಿ ದೇವಿ. ಇವತ್ತು ನಾವು ನೈವೇದ್ಯಕ್ಕೆ ಸಕ್ಕರೆಯಿಂದ ಮಾಡಿರುವಂತಹ ಪ್ರಸಾದವನ್ನು ಇಟ್ಟರೆ ಅದು ತುಂಬಾ ಶ್ರೇಷ್ಠವಾಗಿರುತ್ತೆ. ಅದೇ ಥರ ನಿಮಗೆ ಟೈಮ್ ಇಲ್ಲ ಅಂತ ಹೇಳಾದರೂ ಕೂಡ ಇವತ್ತು ನಾನು ಹೇಳ್ಕೊಡ್ತಾ ಇರುವಂಥ ರೆಸಿಪಿನ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಹಾಗೆ ನೀವು ಹಣ್ಣುಗಳನ್ನು ಸಹಿತ ಇಡ್ಬೋದು. ಹಣ್ಣುಗಳು ಮತ್ತು ಸಕ್ಕರೆಯಿಂದ ಮಾಡಿರುವಂಥ ಪ್ರಸಾದ ಇವತ್ತು ದೇವಿಗೆ ತುಂಬಾ ಶ್ರೇಷ್ಠವಾದದ್ದು. ಅದರ ಸಲುವಾಗಿ ಇವತ್ತು ನಾನು ನಿಮಗೆ ಹಯಗ್ರೀವ ಮಡ್ಡಿ ಅಂದರೆ ಕಡಲೆ ಮಡ್ಡಿ ಅಂತ ಕರಿತೀವಿ ಮಲೆನಾಡು ಭಾಗದಲ್ಲಿ. ತುಂಬಾ ಈಸಿ ಇದನ್ನು ಮಾಡೋದು. ಯಾವ ಥರ ಇದನ್ನು ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಇದು ದೇವಿಗೆ ಶ್ರೇಷ್ಠ ಕೂಡ ಹೌದು, ಹಾಗೆ ಮಾಡಲಿಕ್ಕೂ ಕೂಡ ತುಂಬಾ ಈಸಿ ಆಗಿರುತ್ತೆ, ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಮೋಟಿವೇಶನ್ ಸಿಗುತ್ತೆ ಜಾಸ್ತಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ. ನನಗೇನೇನು ಗೊತ್ತಿದೆ, ಸೊ ನಾನು ಏನೇನು ಮಾಡ್ತೀನಿ ಅದನ್ನ ನಿಮಗೆ ಹೇಳಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಬನ್ನಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಈಗ ಹಯಗ್ರೀವ ಮಡ್ಡಿ ಅಂದರೆ ಕಡಲೆ ಮಡ್ಡಿಯನ್ನು ಮಾಡಲಿಕ್ಕೆ ನಾನು 1 ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದು ನೆನೆಸಿಟ್ಕೊಂಡಿದ್ದೀನಿ ನಾನು. ಅದು ನೆನೆಯೋ ತನಕ ಇಟ್ಟರೆ ಸಾಕು, 2 3 ಗಂಟೆ ಇಟ್ಟರೆ ಸಾಕು. ನೀವು 1 ಕಪ್ನಷ್ಟು ತೊಗೊಂಡು ಇದನ್ನು ನೀರಲ್ಲಿ ಹಾಕಿಬಿಟ್ಟು ನಾನು ಬೇಯಿಸ್ಕೊತೀನಿ ನೀಟಾಗಿ. ಕೇಳ್ಬೋದು ನೀವು ತುಂಬ ಜನ ಕುಕ್ಕರಲ್ಲಿ ಬೇಯಿಸ್ಬೋದಾ ಅಂತೇಳಿ. ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಹೋಗ್ಬಿಡಿ, ಕುಕ್ಕರಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬರೋಲ್ಲ. ಅದ್ರ ಸಲುವಾಗಿ ನೀರಲ್ಲೇ ಬೇಯಿಸ್ಬೇಕಾಗತ್ತೆ. ನೋಡಿ ಈ ಥರ ಬೇಯಬೇಕಾಗತ್ತೆ, ಚೆನ್ನಾಗಿ ಬೇಯಬೇಕಾಗತ್ತೆ. ತೋರಿಸ್ಕೊಡ್ತೀನಿ ನೋಡಿ, ಈ ಥರ ಬೇಯಬೇಕಾಗತ್ತೆ. ಕಡಲೆಬೇಳೆ ಇಷ್ಟು ಚೆನ್ನಾಗಿ ಬೇಯಬೇಕಾಗತ್ತೆ ನೋಡಿ. ಇದನ್ನು ಬೆಂದಾದಮೇಲೆ ನಾನೇನು ಮಾಡ್ತೀನಿ, ನೀರನ್ನೆಲ್ಲದನ್ನೂ ಕೂಡ ಬಾಗಿಸ್ಕೊತೀನಿ. ನಾನು ಇದನ್ನು ಅಂದರೆ ಒಂದು ಅರ್ಸ ಹುಟ್ಟಕ್ಕೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ನಾನು ಇದನ್ನು. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ನಿಮಗೆ. ದೇವಿಗೂ ಕೂಡ ತುಂಬಾ ಶ್ರೇಷ್ಠ ಆಗಿರೋದ್ರಿಂದ ನೀವು ನವರಾತ್ರಿ ದಿನ ಪ್ರಸಾದವನ್ನಾಗಿ ಇದನ್ನು ಮಾಡಬಹುದು. ನೋಡಿ ಇದನ್ನು ಈ ಥರ ಅರಿಸ್ಕೊಂಡಾದಮೇಲೆ ನಾನೇನು ಮಾಡ್ತೀನಿ, ಒಂದು ಕಲ್ಲನ್ನು ತೊಗೊಂಡ್ಬಿಟ್ಟು ಕುಟ್ಕೋತೀನಿ. ಅಂದರೆ ಅದು ಈ ಥರ ನಾವು ಸ್ಮ್ಯಾಶ್ ಮಾಡಬೇಕಾಗತ್ತೆ. ಇದನ್ನು ನಾವು ಮಿಕ್ಸಲ್ಲಿ ಬೀಸಿಬಿಟ್ರೆ ತುಂಬಾ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಸ್ಮೂತ್ ಆಗಿಬಿಡುತ್ತೆ. ಅದರ ಸಲುವಾಗಿ ಈಗ ನಾನೇನು ಮಾಡ್ತೀನಿ, ಇದಕ್ಕೆ ನಾನೇನು ಕಡಲೆ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಅದೇ ಕಪ್ಪಲ್ಲಿ 3/4 ಕಪ್ನಷ್ಟು ಸಕ್ಕರೆನ ತೊಗೊಳ್ತಾ ಇದ್ದೀನಿ. ಸಕ್ಕರೆನ ತೊಗೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು. ಸೊ ಇಷ್ಟೇ, ಬೇರೆ ಏನೂ ಇಲ್ಲ. ಇದನ್ನೇ ನಾವು ನೀಟಾಗಿ ಏನು ಮಾಡಬೇಕಾಗತ್ತೆ ಅಂದರೆ ಚೆನ್ನಾಗಿ ಅದು ಈ ಥರ ನೀರಾಗಬೇಕಾಗತ್ತೆ, ನೀರಾಗಿ ಪಾಕ ಬರಬೇಕಾಗತ್ತೆ. ಆಮೇಲೆ ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನೀಟಾಗಿ ತೊಳಸ್ಬೇಕಾಗತ್ತೆ. ಇದನ್ನು ನಾವು ತಿರುವು ಹಾಕ್ತಾನೆ ಇರಬೇಕಾಗತ್ತೆ. ಅದು ಗಟ್ಟಿ ಆಗಬೇಕು. ಗಟ್ಟಿ ಆದಾಗಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನಲಿಕ್ಕೆ. ನೀವು ಜಾಸ್ತಿ ಏನಾದರೂ ಪಾಕ ಬಂತು ಹೇಳಾದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅಂದರೆ ಪುಡಿ ಆಗುತ್ತೆ, ಹಾಗೂ ಆಗುತ್ತೆ. ಸೊ ಅದರ ಸಲುವಾಗಿ ನೀವು ಪಾಕ ಬರೋದು ತುಂಬಾ ಇಂಪಾರ್ಟೆಂಟು. ನಾನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಇದು ನಾವು ಇದನ್ನು ಮಾಡಲಿಕ್ಕೆ ನಿಮಗೆ ಒಂದು 5 ರಿಂದ 10 ನಿಮಿಷ ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೋದು. ನೋಡಿ ಇದು ರೆಡಿ ಆಗಿದೆ. ಇಷ್ಟು ಬರಬೇಕು ಅಂದರೆ ಇದು ತಳ ಬಿಡಬೇಕಾಗತ್ತೆ ನೀಟಾಗಿ. ತಳ ಬಿಟ್ಟ ತಕ್ಷಣ ರೆಡಿ ಆಗಿದೆ ಅಂತ ಹೇಳಿದ್ದು. ನೋಡಿ ಇದು ರೆಡಿ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಕೂಡ ನೋಡಿ. ಸೊ ಇದನ್ನು ನಾವು ಒಂದು 5 ರಿಂದ 10 ನಿಮಿಷ ಹಾಗೆ ಅದನ್ನು ತಣಿಲಿಕ್ಕೆ ಬಿಡಬೇಕಾಗತ್ತೆ, ತಣಿಸ್ಕೊಳ್ಬೇಕಾಗತ್ತೆ. ಅದರ ಸಲುವಾಗಿ ಇದ್ರ ಮೇಲೆ ನಾವು ತುಪ್ಪ ಎಲ್ಲ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಕೂಡ. ಸೊ ನೀವು ಮನೆಯಲ್ಲಿ ಇವಾಗ ನವರಾತ್ರಿ ಇರೋದ್ರಿಂದ ಈ ಥರ ನೀವು ಹೊಸದಾಗಿ ಏನಾದರೂ ಪ್ರಸಾದ ಮಾಡಿದಾಗ ನೀವು ಕೂಡ ಟೇಸ್ಟ್ ನೋಡ್ಬೋದು. ಹಾಗೆ ದೇವಿಗೂ ಕೂಡ ತುಂಬಾ ಶ್ರೇಷ್ಠ ಆಗಿರೋದ್ರಿಂದ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಇದನ್ನು. ಮಕ್ಕಳು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ, ಮತ್ತು ವಯಸ್ಸಾದವರಿದ್ದರೂ ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಥರ ನೀವು ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ. ನಿಮಗೆ ಇವತ್ತು ನಾನು ಹೇಳ್ಕೊಟ್ಟಿರೋ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಶೇರ್ ಕೂಡ ಮಾಡಿ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು.